ಆನೇಕಲ್ ತಿಮ್ಮಯ್ಯ ಹಾಸ್ಟೆಲ್ದು ಕರ್ನಾಟಕ ಪ್ರದೇಶ ಬಲಿಜ ಸಂಘದ್ದು ಇದೇ ತಿಂಗಳು 23ನೇ ತಾರೀಕು ಎಲೆಕ್ಷನ್ ಇದೆ. ಎಂ.ಆರ್. ಜಯರಾಮ್ ಸಾಹೇಬ್ರ ತಂಡನೇ ಅಲ್ಲಿ ಗೆಲ್ಲೋದು. ಪಿ.ಸಿ. ಮೋಹನ್ ತಂಡಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋದು ಇದು ರಾಜ್ಯಕ್ಕೆ ಮತ್ತೆ ಮೋಹನ್ ಅಣ್ಣ ಮತ್ತೆ ಅವ್ರ ಟೀಮ್ಗೂ ಗೊತ್ತು. ಆವತ್ತೇನಾಗುತ್ತೆ, ತಾತಯ್ಯನವರ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ. ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಸರ್. ಹೋದಾಗ ನಮ್ಮ ಕಾಂಗ್ರೆಸ್ ಪಕ್ಷದ MLC ಆದಂತ ಎಂ.ಆರ್. ಸೀತಾರಾಮ್ ಸಾಹೇಬ್ರು ಮೊದಲೇ ತಾತಯ್ಯನವರಿಗೆ ಪುಷ್ಪ ಅರ್ಚನೆ ಮಾಡಿ ಸ್ಪೀಚ್ ಮಾಡೋರು ಇನ್ನೂ ಇಳಿದು ಬರ್ತಾ ಇರಬೇಕಾದ್ರೆ ಅವತ್ತು ಕಾರ್ಯಕ್ರಮದಲ್ಲಿ ಯಾರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ದ ಆ ವ್ಯಕ್ತಿ ಅಂದ್ರೆ P.C. ಮೋಹನ್ ಅಣ್ಣವ್ರ ಜೊತೆ ಕಳೆದ 10 ವರ್ಷದಿಂದ ಬಲಗೈ ಬಂಟನಾಗಿದ್ದಾನೆ. ಆ ವ್ಯಕ್ತಿ ಸೀತಾರಾಮ್ ಸಾಹೇಬ್ರು ಹಿಂಗ್ ಹೋಗ್ತಾ ಇರ್ಬೇಕಾದ್ರೇನೆ ಮೈಕಲ್ ಬಂದು ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಬಿಜೆಪಿ, P.C. ಮೋಹನ್ ಅವರು ಅಂತ ಜೋರಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆಗ ಕನ್ನಡ ಕಲ್ಚರ್ ಡೆವಲಪ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಸರ್ ರಾಜಕಾರಣ ಮಾತಾಡ್ಬಿಡಿ ಇಳಿದೋಗಿ ಅಂತ ಆ ವ್ಯಕ್ತಿನ ಸೆಕೆಂಡ್ ರೋಲ್ ಕೂರಿಸ್ತಾರೆ. ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ಹಿಂಗೆ. ಒಬ್ಬ ಹಿರಿಯ MS ರಾಮಯ್ಯ ಕುಟುಂಬದ ಕುಡಿ ಇಳಿದು ಹೋಗ್ತಾ ಇರ್ಬೇಕಾದ್ರೆ ಇವರು ಬಿಜೆಪಿ ಮತ್ತೆ P.C. ಮೋಹನ್ ಅಣ್ಣ ಗುಣಗಾನ ಮಾಡಿದ್ರು. ಅಲ್ಲೇ ನಾನು ಆಯೋಜಕರಿಗೆ ಹೇಳಿದೆ, ನೋಡಿ ಇದು ಸರ್ಕಾರಿ ಕಾರ್ಯಕ್ರಮ, ನಿಮ್ಮ ಭಜನೆಯ ಕಾರ್ಯಕ್ರಮ ಅಲ್ಲ. ನಿಮ್ಮ ಭಜನಾ ಮಂಡಳಿ ಏನ್ ಇಟ್ಕೊಂಡಿದ್ರು ಬೇರೆ ಕಡೆ ಭಜನೆ ಮಾಡ್ಕೊಳ್ಳಿ, ಬೇಕಾದ್ರೆ ನಾವು ಬಂದು ಹೋಗ್ತೀವಿ ನಿಮ್ ಭಜನೆ ಕೇಳೋದಿಕ್ಕೆ ಅಂತೀನಿ. ಅದಾದ್ಮೇಲೆ ವೇಣುಗೋಪಾಲ್ ಅನ್ನೋರು ಬಾಲ್ಡ್ವಿನ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಭಾಷಣ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. 12 ನಿಮಿಷ ಭಾಷಣದಲ್ಲಿ ಯಡಿಯೂರಪ್ಪನವರು ಆ ಅವತಾರನಂತೆ, ಬೊಮ್ಮಾಯಿಯವರು ಈ ಅವತಾರನಂತೆ. ನಾನು ಆ ಪದ ಯಾವ ಅವತಾರ ಅಂತ ಪದ ಬಳಸಲ್ಲ, ಯಾಕೆಂದ್ರೆ ನಾನು ಕಂಪೇರ್ ಮಾಡಕ್ ರೆಡಿ ಇಲ್ಲ. ಆ ಅವತಾರ ಈ ಅವತಾರ ಅಂತಾರೆ. ಕೈವಾರ ತಾತನೆಯವ್ರ ಬಗ್ಗೆ ಮ್ಯಾಟ್ರೇ ಇಲ್ಲ, ಬರೀ ಬಿಜೆಪಿ ಗುಣಗಾನ ಮಾತಾಡ್ತವ್ರು ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಿಲ್ಲ ಅನ್ನೋ ತರ ಮಾತಾಡ್ತಾರೆ. ಆದ್ರೂ ಸುಮ್ಮನೆ ಇದ್ದೆ. ಸಮುದಾಯದ ಕಾರ್ಯಕ್ರಮ, ಸಮುದಾಯದವ್ರು ಗೌರವ ಕೊಟ್ಟು ನಾನು ಸ್ಪೀಚ್ ಮಾಡಕ್ ಎದ್ದೇಳ್ತೀನಿ. ನಂದೊಂದು 7-8 ನಿಮಿಷ ಸ್ಪೀಚ್ ನೋಡಿ. ನಮ್ಮ ಸಮುದಾಯದ ಮಕ್ಕಳಿಗೆ ನಾನು 2A ತರ್ತೀನಿ. ನಾನು ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ, ಸಮುದಾಯದವ್ರಿಗೆ ಹೇಳ್ತೀನಿ, ಅಣ್ಣ ನನ್ನ ಮೇಲೆ ನಂಬಿಕೆ ಇಡಿ, 2A ನಾನು ತರ್ತೀನಿ ಸಮುದಾಯಕ್ಕೆ. ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತವರೆಗೂ ನಾನೊಂದು 10 ಸಲ ಭೇಟಿ ಮಾಡಿರ್ತೀನಿ. ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗ್ ಅಲ್ಲಿ ಸಾಹೇಬ್ರಿಗೆ ಹೇಳಿದ್ದೀನಿ, ಸರ್ ನಮ್ಮ ಭವಿಷ್ಯದ ಪ್ರಶ್ನೆ ಸರ್, ನಮ್ಮ ಮಕ್ಕಳಿಗೆ 2A ಬೇಕು ಅಂದ್ರೆ ಸಾಹೇಬ್ರು ಸಕಾರಾತ್ಮಕವಾಗಿದ್ದಾರೆ. ಎಲ್ಲರ ಸಹಕಾರ ತಗೊಂಡು 2A ನಾನು ತರ್ತೀನಿ, ಅದು ನನ್ನಿಂದನೇ ಸಾಧ್ಯ, ನನ್ನ ಸಮುದಾಯದ ಮಕ್ಕಳಿಗೆ ತರ್ತೀನಿ. ನಾನು ಈ ಮಾತಾಡಿದೆ, 2A ನಾನು ತರ್ತೀನಿ ಅಂದಿದ ತಕ್ಷಣ ಪಾಪ P.C. ಮೋಹನ್ ಅಣ್ಣ ಬಲಗೈ ಬಂಟನಿಗೆ ಅದೇನಾಯ್ತೋ ಏನೋ ನನಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ, 2A ತಂದುಬಿಟ್ರೆ ಅಂತ ಎದ್ದು ನಿಂತ್ಕೊಂಡು ಏನೇನೋ ಮಾತಾಡಕ್ ಸ್ಟಾರ್ಟ್ ಆದ. ಬ್ಯಾಂಕ್ ಚುನಾವಣೆ, ಬ್ಯಾಂಕ್ ಎಲೆಕ್ಷನ್ನು, 23ನೇ ತಾರೀಕು ಚುನಾವಣೆ ನಡೀಬಾರ್ದು ಅಂತ ಕೋರ್ಟ್ಗೆ ಸ್ಟೇಗೆ ಹೋಗಿರೋದ P.C. ಮೋಹನ್ ಅಣ್ಣವ್ರ ಬಣ. ನಾನು ಕನಿಷ್ಠ ಒಂದು 20 ಸಲ ಸರ್ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು, ಹಣ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು, ಹಣ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮ್ ಅಂದ್ರೆ ನನ್ನನ್ನು ಮಾತಾಡಕ್ ಬಿಡಬಾರ್ದು ಅಂತ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು. ನಾನೊಂದು ಪದ ಅಂದೆ, ನಿಮ್ಮಪ್ಪಂದಲ್ಲ ಸರ್ಕಾರ, ಕುತ್ಕೋ, ಇದು ಸಿದ್ದರಾಮಯ್ಯನ ಸರ್ಕಾರ ಅಂತ. ಈ ಸ್ಟೇಟ್ಮೆಂಟ್ ಮೇಲೆ ನಾನು ಮತ್ತೆ ನಿಲ್ತಿದ್ದೀನಿ. ಸಿದ್ದರಾಮಯ್ಯನವ್ರ ಸರ್ಕಾರ ಕರೆಕ್ಟ್. ನಿಮ್ಮಪ್ಪಂದು ಅನ್ನೋ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ. ನಿಮ್ಮಪ್ಪಂದು ಅನ್ನೋ ಪದ ಕಾಯಿನ್ ಮಾಡಿದ್ದೇ ಬಿಜೆಪಿಯವರು. ಅದರ ಸೃಷ್ಟಿಕರ್ತರು CT ರವಿ ಅವರು, ಯತ್ನಾಳ್ ಅವರು, ಅಶೋಕ್ ಅವರು, ವಿಜೇಂದ್ರ ಅವರು. ನಿಮ್ಮಪ್ಪಂದ ಅನ್ನೋ ಪದನ ಇದೇ ಅಸೆಂಬ್ಲಿಯಲ್ಲಿ 100 ಬಾರಿ ಬಿಜೆಪಿಯವರು ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ.